Dear students, myself Dr. Vijayalakshmi R, Assistant Professor, Department of Sociology, Government First Grade College, Ranebennur. Today I am here to give you some of the informations on one of the major social processes, that is cooperation, and in generally what is the meaning of cooperation and the definitions by some of the very important sociologists and the characteristics of cooperation. ಇಡೀ ನಮ್ಮ ಬದುಕಿನಲ್ಲಿ ನಾನು ಯಾವುದೋ ಒಂದು ಕಳೆದ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೆ, ದ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಾಸ್ ಟೋಲ್ಡ್ ಬೈ ಮೈ ಟೀಚರ್ ಆಲ್ವೇಸ್, ದಟ್ ಈಸ್ to lead a very healthy and happy life completely depends on two important things, that is cooperation and adjustment and understanding ಅಂತ ಹೇಳಿ. ಅಂದರೆ ಇಡೀ ಸಾಮಾಜಿಕ ಒಂದು ಪ್ರಕ್ರಿಯೆಯಲ್ಲಿ ಸಹಕಾರ ಅನ್ನುವಂಥ ಒಂದದ್ದು ಅದರ ಪಾತ್ರ ಬಹಳ ಮಹತ್ವದ್ದಾಗಿರುತ್ತೆ. Cooperation is one of the fundamental process of social life. It is a form of social process in which two or more individuals or groups work together jointly to achieve common goals. ಅಂದರೆ ಸಾಮಾನ್ಯವಾದಂಥ ಒಂದು ಗುರಿನ ಹೊಂದಿ ಏಕರೂಪತೆಯನ್ನು ಹೊಂದಿದಂಥ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಎಲ್ಲ ಬೇರೆ ಬೇರೆ ಸಂಸ್ಕೃತಿ, ಸಂಪ್ರದಾಯ, ಆಚರಣೆ, ಸಮುದಾಯ, ಧರ್ಮ ಎಲ್ಲದರಿಂದ ಬಂದಂಥ ಹಲವಾರು ವ್ಯಕ್ತಿಗಳು ಸಹಕರಿಸಿಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ಸಹಕಾರ ಅಂತ ಹೇಳ್ತೀವಿ. ಅಲ್ಲಿ ನಾವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು. ಸಮ್ಟೈಮ್ಸ್ ಯು ಕ್ಯಾನ್ ಸಿ ಇನ್ ಎನಿ ವರ್ಕಿಂಗ್ ಫೀಲ್ಡ್ ಆ್ಯಂಡ್ ವಿಲ್ ಬಿ ಹ್ಯಾವಿಂಗ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ದ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಅಮಾಂಗ್ ಆಲ್ ದ ವರ್ಕರ್ಸ್, ಬಟ್ ವಿ ಆರ್ ಗೋಯಿಂಗ್ ಟು ವರ್ಕ್ ಟುಗೆದರ್ ಬಿಕಾಸ್ ಆ್ಯಂಡ್ ವಿ ಹ್ಯಾವ್ ದ ವೆರಿ ಕಾಮನ್ ಗೋಲ್. ನಮಗೆ ನಮ್ಮದೇ ಆದಂಥ ಒಂದು ಸಾಮಾನ್ಯ ಗುರಿ ಇರುತ್ತೆ. ನಾವು ಅದನ್ನು ಮುಟ್ಟಲೇಬೇಕಾದಂಥ ಪರಿಸ್ಥಿತಿಗಳು ಇರುತ್ತೆ, ಅನಿವಾರ್ಯತೆಗಳು ಇರುತ್ತೆ. ಆ ಕಾರಣಕ್ಕಾಗಿ ಸಹಕಾರವನ್ನು ನಾವು ಮಾಡಿಕೊಂಡು ನಮ್ಮ ಕೆಲಸಗಳನ್ನು ಮಾಡ್ತಾಯಿರ್ತೀವಿ. ಸೊ ಅದನ್ನೇ ನಾನು ಸಾಮಾನ್ಯ ಅರ್ಥದಲ್ಲಿ ಸಹಕಾರ ಅಂದ್ರೇನು ಅಂತ ನಾನು ಇಲ್ಲಿವರೆಗೂ ಹೇಳಿದೆ ನಿಮಗೆ. ಆ್ಯಂಡ್ ನಾವು ಐ ಕ್ಯಾನ್ ಗಿವ್ ಸಮ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬೈ ಸಮ್ ಆಫ್ ದ ಸೋಷಿಯಾಲಜಿಸ್ಟ್ಸ್. ಬೇರೆ ಬೇರೆ ಸೋಷಿಯಾಲಜಿಸ್ಟ್ಗಳು ಯಾವ ರೀತಿಯಾದಂಥ ಡೆಫಿನೇಷನ್ಸನ್ನು ನೀಡಿದ್ದಾರೆ ಅಂತ ನಾವು ನೋಡ್ಬೋದು ಇಲ್ಲಿ. ಕೋಆಪ್ರೇಷನ್ ಈಸ್ ಅ ಫಾರ್ಮ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ wherein two or more persons work together to gain a common end. ಅಂದರೆ ಸಹಕಾರವು ಸಾಮಾಜಿಕ ಅಂತಕ್ರಿಯೆಯ ಒಂದು ರೂಪವಾಗಿದ್ದು, ಇದರಲ್ಲಿ ಇಬ್ಬರು ಇಲ್ಲವೇ ಹೆಚ್ಚು ಜನರು ಸಾಮಾನ್ಯ ಗುರಿಯನ್ನು ತಲುಪಲು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ದ ಸೆಕೆಂಡ್ ಸೋಷಿಯಾಲಜಿಸ್ಟ್ ಫೇರ್ಚೈಲ್ಡ್ ಅನ್ನೋರು, ಕೋಆಪರೇಷನ್ ಈಸ್ ದ ಪ್ರೋಸೆಸ್ ಬೈ ವಿಚ್ ದ ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್ combine their effort in a more or less organized way for the attainment of common object. ಸಹಕಾರ ಒಂದು ಪ್ರಕ್ರಿಯೆ. ಇದರ ಮೂಲಕ ವ್ಯಕ್ತಿಗಳು ಅಥವಾ ಸಮೂಹಗಳು ಹೆಚ್ಚು ಕಮ್ಮಿ ಸುಸಂಘಟಿತ ವಿಧಾನಗಳಲ್ಲಿ ಒಂದು ನಿಶ್ಚಿತವಾದಂಥ ಉದ್ದೇಶವನ್ನು ಸಾಧಿಸಲಿಕ್ಕೆ ತಮ್ಮ ಎಲ್ಲರ ಪ್ರಯತ್ನವನ್ನು ಒಗ್ಗೂಡಿಸಿ ಕೆಲಸ ಮಾಡ್ತಿರ್ತಾರೆ. ಸೊ ಇನ್ನೂ ಬೇರೆ ಬೇರೆ ಸೋಷಿಯಾಲಜಿಸ್ಟ್ಗಳು ತಮ್ಮದೇ ಆದಂಥ ಡೆಫಿನೇಷನನ್ನು ನೀಡ್ತಾರೆ. ಫಾರ್ ಎಕ್ಸಾಂಪಲ್ A.W. ಗ್ರೀನ್ ಅನ್ನೋರು ಸಾಮಾನ್ಯವಾಗಿ ಎರಡು ಸಂಪೋಷಿಸುವಂತಹ ಗುರಿಯೊಂದನ್ನು ತಲುಪಲು ಅಥವಾ ಕಾರ್ಯವೊಂದನ್ನು ನಿರ್ವಹಿಸಲು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನ ನಡೆಸುವ ನಿರಂತರವಾದ ಮತ್ತು ಜಂಟಿಯಾದ ಪ್ರಯತ್ನವೇ ಸಹಕಾರ ಅಂತ ಅವ್ರು ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಎಲ್ಲ ಸಮಾಜಶಾಸ್ತ್ರಜ್ಞರ ಒಂದು ವ್ಯಾಖ್ಯಾನಗಳು ಏನನ್ನು ತೋರಿಸುತ್ತೆ ಅಂತಂದರೆ, ಟೂ ಡಿಫ್ರೆಂಟ್ ಪೀಪಲ್ ಆರ್ ದ ಡಿಫ್ರೆಂಟ್ ದ ಗ್ರೂಪ್ಸ್, ದೇ collectively work together to reach a common goal or object.
ಒಂದು ಸಾಮಾನ್ಯ ಗುರಿಯನ್ನು ತಲುಪಲಿಕ್ಕೆ ಎರಡು ಬೇರೆ ಬೇರೆ ಗುಂಪುಗಳಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳಿರ್ಬೋದು ಒಗ್ಗೂಡಿನಿಂದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾವ ರೀತಿಯಾದಂಥ ಲಕ್ಷಣಗಳು ಇದಕ್ಕಿದೆ, ವಾಟ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆಪ್ರೇಷನ್ ಅಂತಂದರೆ, ಕೋಆಪ್ರೇಷನ್ ಈಸ್ ಯೂನಿವರ್ಸಲ್ ಆ್ಯಂಡ್ ಕಂಟಿನ್ಯೂಯಸ್. There is continuity in the collective efforts in cooperation and which is found in all groups and societies and nations. ಸೊ ಒಂದು ದೇಶ ಅಂತ ತೆಗೆದುಕೊಂಡಾಗ ಅಥವಾ ಒಂದು ಸಮಾಜ ಅಂತ ತೆಗೆದುಕೊಂಡಾಗ ಒಂದು ರಾಜ್ಯ ಅಂತ ತೆಗೆದುಕೊಂಡ್ರಿ, ಇಲ್ಲ ಅಂತಂದರೆ ಯಾವುದೇ ಒಂದು ಗ್ರೂಪ್ ಅಂತ ನೀವು ತೆಗೆದುಕೊಳ್ಳ್ರಿ, ಅಥವಾ ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸುವಂಥ ಒಂದು ಜಾಗದಲ್ಲಿ ಎಷ್ಟೋ ಸಾರಿ ನಾವು ಡಿಫ್ರೆನ್ಸ್ ಆಫ್ ಒಪಿನಿಯನನ್ನು ನೋಡ್ತಾ ಇರ್ತೀವಿ. ಅದರ ಆಚೆಗೂ ಕೂಡ ಒಂದು ಪ್ರಕ್ರಿಯೆ ಏರ್ಪಡಿತಾ ಇರುತ್ತೆ. ಯಾಕೆ ಆ ಪ್ರಕ್ರಿಯೆ ಏರ್ಪಡುತ್ತೆ, ಸಹಕಾರ ಅನ್ನೋ ಪ್ರಕ್ರಿಯೆಗೆ ಅವರೆಲ್ಲರೂ ಕೂಡ ಒಳಗಾಗ್ತಾರೆ ಅಂತಂದರೆ, ಅಲ್ಲಿ ಒಂದು ಗುರಿ ಸಾಧನೆ ಮಾಡಲೇಬೇಕು ಅನ್ನುವಂಥ ಒಂದು ಷರತ್ತಿಗೆ ಅವರು ಒಳಪಟ್ಟಿರ್ತಾರೆ. ಸೊ ಆ ಕಾರಣಕ್ಕೆ ಆ್ಯಂಡ್ ಪರ್ಸೆಪ್ಷನ್ ಆಫ್ ಕಾಮನ್ ಗೋಲ್ಸ್ ಅಂದರೆ, ನಾನು ಆಗಲೇ ಹೇಳಿದಾಗೆ ಒಂದು ಸಾಮಾನ್ಯವಾದಂಥ ಒಂದು ಗುರಿ ತಲುಪುವಂಥ ಒಂದು ಉದ್ದೇಶ ಅಲ್ಲಿ ಇರುತ್ತೆ. ಕಲೆಕ್ಟಿವ್ ವರ್ಕ್ ಫಾರ್ ಕಾಮನ್ ರಿವಾರ್ಡ್ಸ್. ಸೊ ಈಗ ಒಂದು ಕಾಲೇಜಲ್ಲಿ ಬೇರೆ 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 ಆದಂಥ ಸ್ಟ್ರೀಮ್ನಿಂದ ಬಂದಂಥ ವಿದ್ಯಾರ್ಥಿಗಳು ಯಾವುದೇ ಒಂದು ಆಟದಲ್ಲಿ ಅಥವಾ ನಾಟಕದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಪ್ರದರ್ಶನವನ್ನು ನೀಡ್ತಾರೆ. ಹೊರಗಡೆ ಕಿತ್ತಾಡ್ತಿರ್ತಾರೆ, ಬಟ್ ನಾಟಕದಲ್ಲಿ ಅವರ ಅಣ್ಣ ತಮ್ಮನ ಪಾತ್ರನ ಮಾಡ್ತಿರ್ತಾರೆ. ಇಲ್ಲ ಅಂತಂದರೆ ಪ್ಲೇ ಗ್ರೌಂಡಲ್ಲಿ ಎಲ್ಲರೂ ಕೂಡ ಕಲೆಕ್ಟಿವ್ ಆಗಿ ಗುರಿ ಸಾಧನೆಯನ್ನು ಇಟ್ಕೊಂಡು, ನಾವು ಗೆಲ್ಲಲೇಬೇಕು ಅನ್ನೋ ಗುರಿ ಸಾಧನೆಯನ್ನು ಇಟ್ಕೊಂಡು ಅಲ್ಲಿ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ತಮ್ಮ ರೋಲನ್ನು ಭಾಳ ನೀಟಾಗಿ ನಿಭಾಯಿಸ್ತಾರೆ. ರಿವಾರ್ಡನ್ನು ಪಡಿಬೇಕು. ಆ ರಿವಾರ್ಡ್ ಕ್ರೆಡಿಟ್ ಗೋಸ್ ಟು ಕಾಲೇಜ್, ದಟ್ ಇಸ್ ಡಿಫ್ರೆಂಟ್ ಥಿಂಗ್, ಬಟ್ ದೇ ಗೆಟ್ ಓನ್ಲಿ ಒನ್ ರಿವಾರ್ಡ್ ದೋ ದ ಪೀಪಲ್ ವರ್ಕ್ ಟುಗೆದರ್. ಅಲ್ಲಿ 7-8 ಜನ 10-12 ಜನ ಇಡೀ ಒಂದು ಟೀಮ್ ಆ ಕೆಲಸಕ್ಕೆ ಒಗ್ಕೊಂಡಿರುತ್ತೆ. ಯಾವುದಕ್ಕಾಗಿ? ಒಂದು ರಿವಾರ್ಡನ್ನು ನಾವು ಪಡಿಬೇಕು ಅಂಥೇಳಿ. ಕೋಆಪ್ರೇಷನ್ ಈಸ್ ನಾಟ್ ಆಲ್ವೇಸ್ ಅನ್ಸೆಲ್ಫಿಶ್. Cooperation may selfish. Some instances, people may also find that their selfish goals are best served by working together with their fellow members. ಸೊ ಇಲ್ಲಿ ಸೆಲ್ಫಿಶ್ನೆಸ್ ಅನ್ನೋದಿತ್ತು ಅಂತಂದರೆ ಮೋಸ್ಟ್ಲಿ ಸಹಕಾರ ಅನ್ನೋದು ಭಾಳ ಕಮ್ಮಿ ಅಂತ ನಾವು ಹೇಳ್ಬೋದು. ಎಸೆನ್ಷಿಯಲ್ ಕಂಡೀಷನ್ಸ್ ಆಫ್ ಕೋಆಪ್ರೇಷನ್. Cooperation takes place under some conditions. It requires a motivation to seek goal, should have some knowledge of the benefits of cooperation activity, must have a favorable attitude towards sharing both the work and the rewards, need to equip themselves with the skills. ಸೊ ಅಲ್ಲಿ ಕೌಶಲ್ಯಗಳಿರಬೇಕಾಗತ್ತೆ. ತಾವು ಗುರಿ ಸಾಧನೆಯನ್ನು ಮಾಡಲೇಬೇಕು ಅನ್ನುವಂಥ ಒಂದು ಛಲ ಮತ್ತು ಆ ಕಮಿಟ್ಮೆಂಟ್ ಎಲ್ಲವೂ ಕೂಡ ಇರಬೇಕಾಗತ್ತೆ. ಅಂದಾಗ ಸಹಕಾರ ಸಾಧ್ಯ ಆಗುತ್ತೆ. ಸೈಕಾಲಜಿಕಲ್ ಕ್ವಾಲಿಟೀಸ್ ನೆಸೆಸರಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಕೋಆಪ್ರೇಟಿವ್ ಆ್ಯಟಿಟ್ಯೂಡ್. ಸೈಕಾಲಜಿಕಲ್ ಕ್ವಾಲಿಟೀಸ್ ಅಂತ ಯಾಕೆ ಕರಿತೀವಿ ಅಂದರೆ, ನಮಗೆ ಭಾಳ ಪೇಷನ್ಸ್ ಆಗಿ ವ್ಯಕ್ತಿ ಇರಬೇಕಾಗತ್ತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಾನು ಮೊದಲೇ ಹೇಳಿದೆ ನಿಮಗೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ಅವೇರ್ನೆಸ್, ಮ್ಯೂಚುವಲ್ ಹೆಲ್ಪ್ ಆ್ಯಂಡ್ ಸೆಲ್ಫಿಶ್ನೆಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಇದ್ದಾಗ, ಆ ರೀತಿಯಾದಂಥ ಸೈಕಾಲಜಿಕಲ್ ಮೈಂಡ್ಸೆಟ್ ಒಬ್ಬ ವ್ಯಕ್ತಿನಲ್ಲಿದ್ದಾಗ ಕೋಆಪ್ರೇಷನ್ ಭಾಳ ಈಸಿಯಾಗಿ ಸ್ಮೂತಾಗಿ ನಡೀತಾ ಹೋಗುತ್ತೆ. ಸಿಗ್ನಿಫಿಕೆನ್ಸ್ ಆಫ್ ಕೋಆಪ್ರೇಷನ್ ಇರೋದರಿಂದ ಏನೆಲ್ಲ ಸಾಧ್ಯತೆಗಳು ಇರುತ್ತೆ, ಅದರ ಮಹತ್ವ ಏನು ಈ ಸೋಷಲ್ ಪ್ರಾಸೆಸ್ಸಲ್ಲಿ ಅಂತಂದರೆ, ಕೋಆಪ್ರೇಷನ್ ಈಸ್ ಸೋಷಲ್ ನೆಸೆಸಿಟಿ ಟು ಮೇಕ್ ಅವರ್ ಲೈಫ್ ಲೈವೇಬಲ್, ಆಲ್ ಸೈಡ್ ಪ್ರೋಗ್ರೆಸ್ ಆಫ್ ಮ್ಯಾನ್ಕೈಂಡ್, ಕಂಟಿನ್ಯೂ ಸೋಷಲ್ ಎಕ್ಸಿಸ್ಟೆನ್ಸ್, ಟು ಮೀಟ್ ಆ್ಯಂಡ್ ಗೆಟ್ ದ ಕಾಮನ್ ಗೋಲ್ ಆ್ಯಂಡ್ ರಿವಾರ್ಡ್. ಒಂದು ಕಾಮನ್ ಗೋಲನ್ನು ನಾವು ಪಡಿಬೇಕು ಅಂತಂದರೆ ಈ ಸಾಮಾಜಿಕ ಸಹಕಾರ ಅನ್ನೋದು ಭಾಳ ಮಹತ್ವವಾದಂಥ ರೋಲನ್ನು ಪ್ಲೇ ಮಾಡುತ್ತೆ. ಕೋಆಪ್ರೇಷನ್ ಈಸ್ ನೆಸೆಸರಿ ಫಾರ್ ಅವರ್ ಬಯಾಲಜಿಕಲ್ ಸರ್ವೈವಲ್. ಆಲ್ಸೋ ಇಟ್ ಈಸ್ ನೆಸೆಸರಿ ಟು ಹ್ಯೂಮನ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್. ಬೀಯಿಂಗ್ ಅ ಮ್ಯಾನ್ ಆಸ್ ಸೋಷಿಯಲ್ ಎನಿಮಲ್, ಇಟ್ ಈಸ್ ನೆಸೆಸರಿ ಟು ಹ್ಯಾವ್ ಕೋಆಪ್ರೇಷನ್ ಟು ಕಂಟಿನ್ಯೂಷನ್ ಆಫ್ ಎ ಹ್ಯೂಮನ್ ರೇಸ್, ರೀಪ್ರೊಡಕ್ಷನ್ ಆ್ಯಂಡ್ ಅಪ್ಬ್ರಿಂಗಿಂಗ್ ಆಫ್ ಚಿಲ್ಡ್ರನ್. ಬರೀ ಒಂದು ಸಹಕಾರದಿಂದ ನಾವು ಸಾಮಾನ್ಯ ಗುರಿ ಅಷ್ಟೇ ಅಲ್ಲ, ಇಡೀ ಮಾನವನ ಬದುಕು ಭಾಳ ಸ್ಮೂತಾಗಿ, ಭಾಳ ಖುಷಿಯಿಂದ, ಭಾಳ ನೆಮ್ಮದಿಯಿಂದ ಸಾಗಬೇಕು ಅಂತಂದರೆ
ಕೋಆಪ್ರೇಷನ್ ಭಾಳ ಇಂಪಾರ್ಟೆಂಟ್. ಬರೀ ಸಮಾಜದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಮಕ್ಕಳ ಮತ್ತು ಪೇರೆಂಟ್ಸ್ಗಳ ಮಧ್ಯದಲ್ಲಿ, ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ, ಇಡೀ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ಈ ಕೋಆಪ್ರೇಷನ್ ಇದ್ದಾಗ ಮಾತ್ರ ಒಂದು ವಂಶಾಭಿವೃದ್ಧಿ ಆಗೋಕ್ಕೆ ಸಾಧ್ಯತೆಗಳಿದೆ. ಆ ವಂಶಾಭಿವೃದ್ಧಿ ಮಾಡೋದಷ್ಟೇ ಅಲ್ಲ, ಆ ವಂಶ ಅಭಿವೃದ್ಧಿ ಆದಮೇಲೆ ಆ ಮಕ್ಕಳಿಗೆ ನಾವು ನಿಜವಾದಂಥ ನ್ಯಾಯವನ್ನು, ಪ್ರೀತಿಯನ್ನು ಒದಗಿಸ್ಕೊಡ್ಬೇಕು ಅಂತಂದರೆ ಎಲ್ಲರ ಮಧ್ಯದಲ್ಲಿ, ಸ್ಪೆಷಲಿ ಇನ್ ಬಿಟ್ವೀನ್ ದ ಪೇರೆಂಟ್ಸ್, ಕೋಆಪ್ರೇಷನ್ ಭಾಳ ಇಂಪಾರ್ಟೆಂಟ್ ಆದದ್ದು. ಕೋಆಪ್ರೇಷನ್ ಹೆಲ್ಪ್ಸ್ ಪ್ರೋಗ್ರೆಸ್, ಒಂದು ಪ್ರಗತಿಗೆ ಕೂಡ ಅದು ಎಡೆ ಮಾಡಿಕೊಡುತ್ತೆ. ಕೋಆಪ್ರೇಷನ್ ಪ್ರೊವೈಡ್ಸ್ ಸೊಲ್ಯೂಷನ್ಸ್ ಟು ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್. ಎಷ್ಟೋ ಸಾರಿ ನಾವು ಸಹಕಾರದಿಂದನೇ ಎಷ್ಟೋ ಯುದ್ಧಗಳನ್ನು, ಇಂಟರ್ನಲ್ ಸ್ಟ್ರಗಲ್ಗಳನ್ನು ಸ್ಟಾಪ್ ಮಾಡಿ ನಾವು ಅದ್ಭುತವಾದಂಥ ಒಂದು ಸಮಾಜವನ್ನು, ರಾಷ್ಟ್ರವನ್ನು, ದೇಶವನ್ನು, ಜಗತ್ತನ್ನು ಕಟ್ಟೋಕ್ಕೆ ಸಾಧ್ಯತೆ ಇದೆ. ಕೋಆಪರೇಷನ್ ಆ್ಯಂಡ್ ಇಂಟರ್ ಡಿಪೆಂಡೆನ್ಸಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ನಾವು ಯಾವತ್ತೂ ಕೂಡ ನಾವು ಇಂಡಿಪೆಂಡೆಂಟ್ ಅಲ್ಲ, ಆ್ಯಂಡ್ ವಿ ಆರ್ ಟೋಟಲಿ ಡಿಪೆಂಡೆಂಟ್. ನಾವು ಅಂದ್ಕೊಂಡಿದ್ದೀವಿ ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ. ಅಕಸ್ಮಾತ್ ನಾನು ಇಫ್ ಐ ಸ್ಟಾರ್ಟ್ ವರ್ಕಿಂಗ್ ಆ್ಯಂಡ್ ಐ ಥಿಂಕ್ ಆಲ್ವೇಸ್ ಐ ಆಮ್ ಇಂಡಿಪೆಂಡೆಂಟ್. ನೋ, ಐ ನೆವರ್ ಫೀಲ್ ದಟ್ ವಿ ನೆವರ್ ಇಂಡಿಪೆಂಡೆಂಟ್. ವಿ ಕೆನಾಟ್ ಬಿ ಇಂಡಿಪೆಂಡೆಂಟ್. ವಿ ಆರ್ ಡಿಪೆಂಡೆಂಟ್ ಆನ್ ಸಮಥಿಂಗ್. maybe we are dependent on parents sometimes, maybe we are dependent ಬರೀ ಇಂಡಿಪೆಂಡೆಂಟ್ ಅಂದ ತಕ್ಷಣವೇ ಆರ್ಥಿಕವಾಗಿ ನಾವು ಸಬಲರಾಗಿಬಿಟ್ರೆ, ಇಂಡಿಪೆಂಡೆಂಟ್ ಆಗಿಬಿಟ್ರೆ ಅದು ನಿಜವಾದಂಥ ಇಂಡಿಪೆಂಡೆನ್ಸಿ ಅಲ್ಲ. ನಾವು ಸಾಮಾಜಿಕವಾಗಿ ಎಷ್ಟೋ ಸಾರಿ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಆಗಿರ್ತೀವಿ. ಅದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಆ ರೀತಿಯಾದಂಥ ಡಿಪೆಂಡೆನ್ಸಿನ ನಾವು ಭಾಳ ಕೋಆಪ್ರೇಟಿವ್ ಆಗಿ ನಿಭಾಯಿಸಬೇಕಾಗತ್ತೆ. ಅಂದಾಗ ಮಾತ್ರ ಇಡೀ ಒಂದು ದೇಶ, ರಾಷ್ಟ್ರ, ಜಗತ್ತು, ಕುಟುಂಬದಲ್ಲಿರುವಂಥ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಈ ಒಂದು ಸಹಕಾರವನ್ನು ನಾವು ಭಾಳ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಬೋದು. ಇಲ್ಲಿವರೆಗೂ ನಾನು ಸಹಕಾರದ ಕುರಿತು ಏನೇನು ಮಾತಾಡಿದೆ ಅದರ ಮೇಲೆ ಕೆಲವೊಂದು MCQ ಕ್ವೆಶನ್ಸ್ಗಳನ್ನು ಈ ಸ್ಲೈಡ್ಸಲ್ಲಿ ನಾನು ಹಾಕ್ತಾ ಹೋಗಿದ್ದೀನಿ. ಬಿಕಾಸ್ ಆಫ್ shortage of time, I don't want to give a lot of explanations on the MCQs, because in the previous slide I have given what is the significance of the MCQs in competitive examinations ಅಂತ ಹೇಳಿ. The term cooperation has been derived from two Latin words dash and dash. ಇದನ್ನೆಲ್ಲ ನೀವು ನಾನು ಲಾಸ್ಟ್ಗೆ ಕೆಲವು ರೆಫರೆನ್ಸ್ ಬುಕ್ಸ್ಗಳನ್ನು ಹಾಕಿರ್ತೀನಿ ನನ್ನೆಲ್ಲ ಸ್ಲೈಡ್ಸ್ಗಳಲ್ಲಿ. ಮತ್ತು ವೆರಿ ಇಂಪಾರ್ಟೆಂಟ್ ವೆಬ್ಸ್ ಎಂಜಿನ್ಸ್ಗಳನ್ನು ನೀವು ಅಥವಾ ಸರ್ಚ್ ಎಂಜಿನ್ಸ್ಗಳನ್ನು ನೀವು ಇಟ್ಕೊಂಡು ಅಲ್ಲಿ ನೀವು ರೆಫರೆನ್ಸ್ ಬುಕ್ಸ್ಗಳನ್ನು ಡೀಪಾಗಿ ಓದ್ಕೊಂಡ್ರೆ ಡೆಫಿನೆಟ್ಲಿ ಅವೆಲ್ಲವೂ ಕೂಡ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳಿ ನಾನು ನನ್ನ ಈ ಪ್ರೆಸೆಂಟೇಷನನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.